ಈಗ ಸುದ್ದಿಗಳ ವಿವರ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಒಳ್ಳೆಯ ನಾಗರಿಕರಾಗಿ ತಾವು ಕಲಿತ ಶಾಲೆಗೆ ಋಣಿಯಾಗುವ ಮೂಲಕ ಸಮಾಜಕ್ಕೆ ಪ್ರೇರಣೆಯಾಗಬೇಕೆಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಜಗೋಪಾಲ್ ಅಡಿ ಗುರೂಜಿ ಅಭಿಪ್ರಾಯಪಟ್ಟರು. ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಅಭಿಪ್ರೇರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಜಗೋಪಾಲ್ ಅಡಿ ಗುರೂಜಿಯವರು, ಶಾಲೆ ಎಂಬುದು ದೇಗುಲವಿದ್ದಂತೆ. ಇದರ ಅಭಿವೃದ್ಧಿ ಇಲ್ಲಿಯ ಶಿಕ್ಷಕರ ಅಥವಾ ಸರ್ಕಾರದ ಹೊಣೆ ಮಾತ್ರವಲ್ಲ, ಇದರಲ್ಲಿ ಪೋಷಕರ ಪಾತ್ರವೂ ಅಷ್ಟೇ ಮಹತ್ವದಾಗಿದೆ. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಅಭಿಯಾನವನ್ನು ಆರಂಭಿಸಿ ಇದು ನಮ್ಮ ಶಾಲೆ ಎಂಬ ಅಭಿಮಾನದಿಂದ ಪ್ರತಿಯೊಬ್ಬರೂ ಕೈ ಜೋಡಿಸಿದ್ದೇ ಆದಲ್ಲಿ ಈ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿಸಬಹುದು. ಈ ಶಾಲೆಯು ವಿಸ್ತಾರವಾದ ಪ್ರದೇಶವನ್ನು ಹೊಂದಿದ್ದು ಅದರಲ್ಲಿ ಸುಸಜ್ಜಿತ ಕ್ರೀಡಾಂಗಣ, ಉದ್ಯಾನವನ, ಭೋಜನಾಲಯ ಹೀಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಮಾಡಬಹುದಾಗಿದ್ದು ಆ ದಿಶೆಯಲ್ಲಿ ಸರಿಯಾದ ನೀಲನಕ್ಷೆ ತಯಾರಿಸಿ ನಾವೆಲ್ಲರೂ ಕೈ ಜೋಡಿಸೋಣ. ಅಲ್ಲದೆ ಇಲ್ಲಿನ ನೂತನ ಭೋಜನಾಲಯದ ನಿರ್ಮಾಣ ಕಾರ್ಯಕ್ಕೆ ನಮ್ಮಿಂದ ಸಹಾಯ ನೀಡುವುದಾಗಿ ಭರವಸೆ ನೀಡಿದರು. ನಾಡಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರಗೌಡ ಹಾಗೂ ಶಾಲಾ ಎಸ್ಡಿಎಂಸಿ ಸದಸ್ಯರಾದ ರಾಜೇಶ್ ನಾಯ್ಕ್ ಮಾತನಾಡಿ, ಅಭಿಪ್ರೇರಣಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದ ರಾಜಗೋಪಾಲ್ ಅಡಿ ಗುರೂಜಿಯವರ ವಿಶಾಲ ಹೃದಯಕ್ಕೆ ಯಾವತ್ತೂ ನಾನು ಅಭಿನಂದಿಸುತ್ತೇವೆ. ಅಲ್ಲದೆ ಅವರ ವ್ಯಕ್ತಿತ್ವ, ಅವರ ಸಂಸ್ಕಾರಗಳು ಮಾದರಿಯಾಗಿದ್ದು ನಮ್ಮ ಶಾಲೆ, ನಮ್ಮ ಜವಾಬ್ದಾರಿ, ಕಲ್ಪನೆಯ ಸಾಕಾರಕ್ಕೆ ನಿಲ್ಲುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಗೋಪಾಲ್ ಅಡಿ ಗುರೂಜಿಯವರನ್ನು ಸನ್ಮಾನಿಸಲಾಯಿತು. ಮುಖ್ಯಾಧ್ಯಾಪಕಿ ಪ್ರಿಯಾ ನಾಯಕ್, ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ನಾಯಕ್, ಸದಸ್ಯರಾದ ಶ್ರೀನಿವಾಸ್ ನಾಯಕ್, ದಯಾನಂದ ಮೆಹ್ತಾ, ಜಗದೀಶ್ ಅಂಬಿಗ, ರಾಜು ಗೌಡ, ಭಾರತಿ ನಾಯ್ಕ್, ಸವಿತಾ ನಾಯ್ಕ್, ಮಂಗಲ ನಾಯಕ್, ಸರೋಜಾ ನಾಯಕ್, ಜಿಕೆ ಗೌಡ, ಅವಿನಾಶ್ ಗಾವಡಿ, ಮಧುಸೂದನ, ಶ್ರೀಧರ ನಾಯಕ್, ಶ್ಯಾಮಲಾ ನಾಯಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.